ಥರ್ಡ್ ಹೆಡಿಂಗ್ 6th ಕ್ವಶನ್. ಓಕೆ, ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ ಮೆಥಡಿಂದ? ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಸಾಲ್ವ್ ಮಾಡಂತ ಹೇಳಿದ್ದಾನೆ. ಓಕೆ, ಆ ಸ್ಟೇಟ್ಮೆಂಟ್ ನೋಡ್ರಿ. 5 years hence the age of Jacob will be 3 times that of his son. ಇಲ್ಲಿ ನೋಡ್ರಿ, ಇಬ್ಬರು ಇದ್ದಾರೆ, ಜಾಕೋಬು ಮತ್ತೆ ಅವ್ರ ಮಗ ಇದ್ದಾರೆ. ಓಕೆ, ಸೊ ಇಲ್ಲಿ ಇಬ್ಬರು ಇದ್ದಾರೆ. ಲೀನಿಯರ್ ಇಕ್ವೇಶನ್ ಅಂಡ್ 2 ವೇರಿಯಬಲ್ ಅಂತಂದ್ರೆ ಓಕೆ, ನಾನು 2 ವೇರಿಯಬಲ್ ತಗೋಬೇಕು, ಒಂದ ಎಕ್ಸ್ ಅಂತ ತಗೋಬೇಕು, ಇನ್ನೊಂದ ವೈ. ಸೊ ಇಲ್ಲಿ ಇಬ್ಬರು ಯಾವ್ದಿಲ್ಲಿ ಜಾಕೋಬು ಮತ್ತೆ ಈ ಸನ್ 2 ಕ್ಯಾರೆಕ್ಟರ್ ಇದಾವೆ. ಸೊ ಒಬ್ಬರು ನೋಡ್ರಿ, ಲೆಟ್ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಬಿ ಎಕ್ಸ್ ಅಂತ ತಗೋಣ. ಓಕೆ, ಲೆಟ್ ಪ್ರೆಸೆಂಟ್ ಏಜ್ ಆಫ್ ಈ ಸನ್ ಬಿ ವೈ ಅಂತ ತಗೊಂಡು. ಓಕೆ, ಸೊ 2 ವೇರಿಯಬಲ್ ತಗೊಂಡ್ವಿ. ಈಗ ಸ್ಟೇಟ್ಮೆಂಟ್ ಹೋದ್ರೆ 5 years ಹೆನ್ಸ್ ಅಂತಂದ್ರೆ 5 years ಹೆನ್ಸ್ ಅಂದ್ರೆ 5 years ಆದ್ಮೇಲೆ. ಓಕೆ, ಇವತ್ತಿದು ಪ್ರೆಸೆಂಟ್ ಏಜ್ ಅಂದ್ರೆ 5 years ಹೆನ್ಸ್ ಅಂದ್ರೆ 5 years ಆದ್ಮೇಲೆ. ಸೊ ಇಲ್ಲೇನು ಬರೀತೀನಿ? 5 years ಹೆನ್ಸ್. ಈಗ ನೀವೇ ನೋಡ್ರಿ, 5 years ಆದ್ಮೇಲೆ ಓಕೆ, ಜಾಕೋಬ್ ಏಜ್ ಏನಾಗಿರುತ್ತೆ? ಜಾಕೋಬ್ ಏಜು ಓಕೆ, ಪ್ರೆಸೆಂಟ್ ಏಜ್ ಎಕ್ಸ್ ಅಂದ್ರೆ 5 ವರ್ಷ ಆದ್ಮೇಲೆ 5 years ಆ್ಯಡ್ ಆಗಿರ್ತದೆ. ಸೊ ಇದು x + 5 ಆಯ್ತು. ಈ ಸನ್ ಏಜ್ ಏನಾಗಿರುತ್ತೆ? ಈ ಸನ್ ಏಜ್ ಬಂದ್ಬಿಟ್ಟು ಮೊದಲು y ಇತ್ತು, 5 ವರ್ಷ ಆದ್ಮೇಲೆ y + 5 ಆಗುತ್ತೆ. ಓಕೆ, ಈಗ ನೋಡ್ರಿ, ಈಗ ಮತ್ತೆ ಸ್ಟೇಟ್ಮೆಂಟ್ ಹೋದ್ರೆ 5 years hence the age of Jacob will be 3 times that of his son. ಸೊ 5 years ಆದ್ಮೇಲೆ ಏನಂತೆ? ಜಾಕೋಬ್ ಏಜ್ ಬಂದ್ಬಿಟ್ಟು ವಿಲ್ ಬಿ ಅಂದ್ರೆ ಈಕ್ವಲ್ ಟು 3 times ಅಂದ್ರೆ 3 into his son ಏಜ್. ಹೌದು ತಾನೆ? ಈಗ ಏನು ಕೊಟ್ಟಿದ್ದಾನೆ? ಈಗ ಜಾಕೋಬ್ ಏಜ್ 5 years ಆದ್ಮೇಲೆ ಎಷ್ಟು? x + 5. ಓಕೆ, 3 into his son ಏಜ್ ಏನು? y + 5. ಈಗ ಏನಾಯ್ತು? x + 5. ಓಕೆ, ಈಗ 3 into y 3y. ಓಕೆ, 3 5s 15. ಈಗ ನೀವು ನೋಡಿದ್ರೆ xy ಒಂದು ಸೈಡ್ ತೊಗೊಂಬಂದ್ರೆ ಪ್ಲಸ್ 3y ಈ ಕಡೆ ಬಂದರೆ -3y 15 ಪ್ಲಸ್ 5 ಆ ಕಡೆ ಹೋದ್ರೆ -5. ಸೊ x - 3y ಈಸ್ ಈಕ್ವಲ್ ಟು 15 ಅಲ್ಲಿ 5 ಹೋದ್ರೆ 10. ಇದು ಬಂದು ಈಕ್ವೇಶನ್ 1 ಆಯ್ತು. ಓಕೆ, ಇದು ಈಕ್ವೇಶನ್ 1 ಆಯ್ತು. ನೆಕ್ಸ್ಟ್ ಏನು ಕೊಡ್ತಾನೆ ನೋಡ್ರಿ, ಮತ್ತೆ 5 years ಆಗೋ. ಓಕೆ, ಅವ್ನು ಏನು ಮಾಡ್ತಾನೆ? ಪ್ರೆಸೆಂಟ್ ಏಜಲ್ಲಿ ನಿಂತ್ಕೊಂಡು 5 years ಏಜ್ ಆದ್ಮೇಲೆ 5 years ಆದ್ಮೇಲೆ ಹೆಂಗಿರುತ್ತೆ, 5 years ಆದ್ಮೇಲೆ ಯಾವ ಥರ ಇರುತ್ತೆ ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಮತ್ತು ಅದೇ ಪ್ರೆಸೆಂಟ್ ಏಜಲ್ಲಿ ನಿಂತ್ಕೊಂಡು 5 years ಹಿಂದ್ಗಡೆ ಏನಿತ್ತು ಅಂತ ನೋಡ್ತಾನೆ. ಸೊ 5 years ಆಗೋ ಅಂತಂದ್ರೆ ಓಕೆ, ಈ ಪ್ರೆಸೆಂಟ್ನಾಗ ನಿಂತ್ಕೊಂಡು ಓಕೆ, ಅವನ ಏಜ್ ಎಕ್ಸ್ ಇದೆ, ಇವಾಗ ಯೋಚನೆ ಮಾಡಿ ಹಿಂದೆ 5 ವರ್ಷ ಹಿಂದೆ ಹೇಗಿದೆ ಅಂತ ಹೇಳ್ತಾನೆ. ಸೊ 5 years ಆಗೋ ಜಾಕೋಬ್ ಏಜ್ ಏನಾಗುತ್ತೆ? ಇವಾಗ ಎಕ್ಸ್ ಇದೆ, 5 ವರ್ಷ ಹಿಂದೆ ಹೋದ್ರೆ x - 5 ಆಗುತ್ತೆ. ಓಕೆ, ಈ ಸನ್ ಏಜ್ ಏನಾಗುತ್ತೆ? ಈ ಸನ್ ಏಜ್ ಕೂಡ 5 ವರ್ಷ ಕಡಿಮೆ ಆಗುತ್ತೆ. ಏನಾಗುತ್ತೆ? y - 5 ಆಗುತ್ತೆ. ಓಕೆ, ಈಗ ಮತ್ತೆ ಸ್ಟೇಟ್ಮೆಂಟ್ ಹೋದ್ರೆ 5 years ಆಗೋ ಜಾಕೋಬ್ ಏಜ್ ವಾಸ್ ಅಂದ್ರೆ ಈಕ್ವಲ್ ಟು ಓಕೆ 7 times ಅಂದ್ರೆ 7 into his son ಏಜ್. ಓಕೆ, ಈಗ ಜಾಕೋಬ್ ಏಜ್ ಏನು? x - 5. 7 into his son ಏಜ್ ಏನು? y - 5. ಈಗ x - 5 7 into y 7y ಪ್ಲಸ್ ಇಂಟು ಮೈನಸ್ 7 5s 35. ಓಕೆ, xy ಒಂದು ಸೈಡ್ ತೊಗೊಂಬನ್ರಿ, ಪ್ಲಸ್ 7y ಕಡೆ ಬಂದರೆ -7y -35. ಈ -5 ಹಾಕೊಂಡು ಹೋದ್ರೆ +5 ಆಯ್ತು. ಓಕೆ, ಈಗ xy ಒಂದು ಸೈಡು, ನಂಬರ್ ಎಲ್ಲ ಒಂದು ಸೈಡು. x - 7y ಇಲ್ಲಿ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ? 35 ಅಲ್ಲಿ 5 ಹೋದ್ರೆ 30. ಇದು ಬಂದ್ಬಿಟ್ಟು ಈಕ್ವೇಶನ್ 2. ಈಗ ನಮ್ಮ ಈಕ್ವೇಶನ್ 1 2 ಬಂತು. ಇವಾಗ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಈಕ್ವೇಶನ್ 1 ತಗೊಳ್ರಿ. x - 3y ಇಸ್ ಈಕ್ವಲ್ ಟು ಏನು? 10. ಓಕೆ, ಈಗ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಐದರ್ ನೀವು x ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ, ಇಲ್ಲ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಳ್ರಿ. ಓಕೆ, ನಾನೇನು x ಒಂದೇ ಲೆಫ್ಟ್ ಸೈಡ್ ಇಟ್ಕೊತೀನಿ. ಓಕೆ, -3y ಹಾಕೊಂಡು ಹೋದ್ರೆ +3y ಆಯ್ತು. ಇದನ್ನ ನಾನು 2 ಅಲ್ಲಿ ಹಾಕ್ಬೇಕು, ಯಾಕಂದ್ರೆ ನಾನು ಈಕ್ವೇಶನ್ 1 ತಗೊಂಡಾಗ ನನಗೆ x ಇಷ್ಟು ಬಂದಿದೆ. ಇದನ್ನು 1 ಅಲ್ಲಿ ಹಾಕ್ಬಾರ್ದು, ಮತ್ತೆ 2 ಅಲ್ಲಿ ಹಾಕ್ಬೇಕು. ಓಕೆ, ಸೊ ಏನ್ ಬರಬೇಕು? ಪುಟ್ x = 10 + 3y ಇನ್ ಈಕ್ವೇಶನ್ 2 ಅಲ್ಲಿ ಹಾಕ್ಬೇಕು. ಓಕೆ, ಈಕ್ವೇಶನ್ 2 ಏನಿದೆ? x - 7y ಇಸ್ ಈಕ್ವಲ್ ಟು ಏನಿದೆ? -30 ಇದೆ. ಓಕೆ, x ಇದಲ್ಲಿ ಏನಾಗಬೇಕು?
10 plus 3y minus 7y is equal to minus 30. ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, 7y ಅಲ್ಲಿ 3y ಹೋದ್ರೆ 4y ಆಯಿತು, ಇಸ್ ಈಕ್ವಲ್ ಟು minus 30, minus 4y is equal to minus 30 plus 10 ಹಾಕೊಡೋದ್ರೆ minus 10 ಆಯಿತು, minus 4y is equal to minus 40 ಆಯಿತು, y is equal to minus 40. ಇದು ಇಂಟರ್ ಈ ಕಡೆ ಬಂದರೆ ಡಿವೈಡ್ ಆಯಿತು, ಮೈನಸ್ ಮೈನಸ್ ಕ್ಯಾನ್ಸಲ್, 4 1 4 10 ಸೊ y is equal to ಏನು ಬಂತು, 10 ಅಂತ ಬಂತು. ಓಕೆ, ಇದನ್ನ ನೀವು ಈಕ್ವೇಶನ್ 1 ಅಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಲ್ಲ, 2 ಅಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ಪುಟ್ y is equal to 10 in equation 1. 1 ಏನಿತ್ತು, x minus 3y is equal to 10, x minus 3y is equal to 10, x minus y ಇದ್ದಲ್ಲೇನು 10 is equal to 10, x minus 3 10 30 is equal to 10. ಇನ್ನೇನು ನೋಡ್ರೆ ಮೈನಸ್ 30 ಹಾಕೊಡೋದ್ರೆ ಪ್ಲಸ್ 30 ಆಯಿತು, ಎಕ್ಸ್ ಈಕ್ವಲ್ ಟು ಏನಾಯಿತು 40 ಆಯಿತು, ಎಕ್ಸ್ 40 ವೈ ಬಂದು 10. ಈಗ ನಾನು ಎಕ್ಸ್ ಏನಂತ ತಗೊಂಡಿದ್ದೆ, ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್. ಸೊ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಬಂದ್ಬಿಟ್ಟು ಎಷ್ಟು ಬರಿತೀವಿ, ಇಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು 40 years. ಓಕೆ, ಇದು ಪ್ರೆಸೆಂಟ್ ಏಜ್ ಆಫ್ ಜಾಕೋಬು. ಈ ಪ್ರೆಸೆಂಟ್ ಏಜ್ ಆಫ್ ಇಸ್ ಸನ್ ಏನಂತ ತಗೊಂಡಿವಿ, ವೈ ಅಂತ ತಗೊಂಡಿವಿ. ಪ್ರೆಸೆಂಟ್ ಏಜ್ ಆಫ್ ಇಸ್ ಸನ್ ಬಂದ್ಬಿಟ್ಟು ಏನು, ವೈ. ಸೊ ವೈ ವ್ಯಾಲ್ಯೂ ಎಷ್ಟಿದೆ, 10 ಇದೆ. ಸೊ ವೈ ಏನು 10 years. ಸೊ ಜಾಕೋಬ್ ಏಜ್ ಬಂದು 40, ಈ ಸನ್ ಏಜ್ ಬಂದ್ಬಿಟ್ಟು 10 years. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ದು. ಓಕೆ, ಈ ಲೆಸನ್ ಬಂದು ಇಂಪಾರ್ಟೆಂಟು, ಇದರಲ್ಲಿ ಬಹಳ ಮಾರ್ಕ್ಸ್ ಕೊಡ್ತಾರೆ. ಓಕೆ, 8 to 10 ಮಾರ್ಕ್ಸ್ ಬರ್ಬೋದು. ಓಕೆ, ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಏನು, ಫಸ್ಟ್ ಏನು, ಗ್ರಾಫಿಕಲ್ ಮೆಥಡ್. ಓಕೆ, ಗ್ರಾಫಿಕಲ್ ಮೆಥಡು ಗೊತ್ತಿರಬೇಕು. ಓಕೆ, ಇದರಲ್ಲಿ ಏನು ನಿಮಗೆ ಈಸಿಯಾಗಿ ಗ್ರಾಫ್ ಮೇಲೆ ಒಂದು 4 ಮಾರ್ಕ್ಸ್ ಕ್ವಶನ್ ಕೊಟ್ಬಿಡ್ತಾನೆ. ಓಕೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಇನ್ನೊಂದು ಏನು ಕೊಡ್ತಾರೆ ಇದರಲ್ಲಿ ಹಿಂಗೆ ಮೇನ್ ಅಂದರೆ ಸಬ್ಸ್ಟಿಟ್ಯೂಷನ್ನು ಮೆಥಡು. ಓಕೆ, ಇಲ್ಲ ಅಂತಂದ್ರೆ ಏನು, ಎಲಿಮಿನೇಷನ್ ಮೆಥಡ್. ಓಕೆ, ಇದೇನು 2 ಮಾರ್ಕ್ಸಿಗೆ ಕೊಡ್ತಾರೆ. ಮ್ಯಾಕ್ಸಿಮಮ್ ಎಲಿಮಿನೇಷನ್ ಮೆಥಡೇ ಕೊಡ್ತಾರೆ, ಬಟ್ ಹೇಳಕ್ ಬರಲ್ಲ. ಒಂದೊಂದ್ಸರಿ ಸಬ್ಸ್ಟಿಟ್ಯೂಷನ್ ಕೊಟ್ಟರು ಕೂಡ ನೀವು ಮಾಡಂಗಿರ್ಬೇಕು, ಅದು 2 ಮಾರ್ಕ್ಸಿಗೆ ಕೊಡ್ಬೋದು. ಓಕೆ, ಅದು ಬಿಟ್ಟು ನಿಮಗೆ ಒಂದೊಂದ್ಸರಿ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಮು ಕೊಡ್ತಾರೆ. ಓಕೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸು, ಓಕೆ, ಅದು ಕೂಡ ಒಂದು 4 ಮಾರ್ಕ್ವರೆಗೆ ಕೊಡ್ಬೋದು. ಓಕೆನಾ. ಸೊ ನೀವು ಗ್ರಾಫ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಅದ್ರ ಜೊತೆಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೂಡ ಇದರಲ್ಲಿ ಈಸಿ ಇದ್ದಾವೆ. ಜಸ್ಟ್ ಈಕ್ವೇಶನ್ ಬರ್ದು ನೀವು ಸಾಲ್ವ್ ಮಾಡಿದ್ರು ಕೂಡ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಸೊ ಈ ಲೆಸನ್ನ ನೀವು ಮಿಸ್ ಮಾಡ್ಕೋಬೇಡ್ರಿ. ಓಕೆ, ನೀವು ಎಲ್ಲವೂ ಪರ್ಫೆಕ್ಟ್ ಆಗ್ರಿ, 3 ಎಕ್ಸೈಸ್ ಪರ್ಫೆಕ್ಟ್ ಆದರೆ ನಿಮಗೆ ಒಂದು 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು.